ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ನಿನ್ನೆ ರಾಜ್ಯಾದ್ಯಂತ 400ಕ್ಕೂ ಹೆಚ್ಚು ಸಿನಿಮಾ ಮಂದಿರಗಳಲ್ಲಿ ತೆರೆಕೊಂಡು ಭರ್ಜರಿ ಓಪನಿಂಗ್ ಅನ್ನು ಪಡೆದುಕೊಂಡು ಇದೀಗ 20 ಕೋಟಿಗೂ ಹೆಚ್ಚು ಹಣ ಗಳಿಸಿದಂತ ಮಾತು ಇದೀಗ ವರದಿಯಾಗ್ತಿದೆ ಮತ್ತು ಕಾಂತಾರದ ಕರ್ನಾಟಕದ ದಾಖಲೆಯನ್ನು ಮೂರ್ತಿದೆ ಅನ್ನುವಂಥ ಲೆಕ್ಕಾಚಾರ ಇದೀಗ ಸಿನಿ ಪಂಡಿತರು ಕೂಡ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಡೆವಿಲ್ ಸಿನಿಮಾದಲ್ಲಿ ನಟಿಸಿದಂತ ಗಿಲ್ಲಿಯ ಪಾತ್ರಕ್ಕೂ ಕೂಡ ಜನರು ಮೆಚ್ಚುಗೆಯ ಮಹಾಪೂರವನ್ನು ಹರಿಸ್ತಾ ಇದ್ದಾರೆ. ಹಾಗಾದ್ರೆ ಡೆವಿಲ್ ಸಿನಿಮಾದಲ್ಲಿ ಗಿಲ್ಲಿ ನಟನ ಪಾತ್ರ ಹೇಗಿತ್ತು, ಗಿಲ್ಲಿ ನಟ ಯಾವ ಪಾತ್ರವನ್ನು ಮಾಡಿದ್ದಾರೆ, ಗಿಲ್ಲಿ ನಟ ಇಡೀ ಸಿನಿಮಾ ಪೂರ್ತಿ ಇರ್ತಾರ, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ದರ್ಶನ್ ಡೆವಿಲ್ ಸಿನಿಮಾ ಅದ್ದೂರಿಯಾಗಿ ಓಪನಿಂಗ್ ಪಡ್ಕೊಂಡಿದೆ. 400ಕ್ಕೂ ಹೆಚ್ಚು ಸಿನಿಮಾ ಮಂದಿರಗಳು ತೆರೆಕೊಂಡಿತ್ತು. ನಿನ್ನೆ ತೆರೆಕೊಂಡಂತ ಸಿನಿಮಾ ಬರೋಬ್ಬರಿ 20 ಕೋಟಿಗೂ ಹೆಚ್ಚು ಹಣ ಗಳಿಸಿದೆ ಅನ್ನುವಂಥ ಲೆಕ್ಕಾಚಾರ ಸಿನಿಮಾ ಪಂಡಿತರು ಮಾತನಾಡ್ತಿದ್ದಾರೆ ಮತ್ತು ವಿವಿಧ ಮಾಧ್ಯಮಗಳು ಕೂಡ ಅದು ಪ್ರಸಾರ ಆಗ್ತಿದೆ. ಜೊತೆಗೆ ಇವತ್ತು ಕೂಡ ಬುಕ್ ಮೈ ಶೋ ಅಲ್ಲಿ ಕೊನೆಯ ಅಂದ್ರೆ ಲಾಸ್ಟ್ ಅವರ್ ನಲ್ಲಿ ಅಂದ್ರೆ 1 ಗಂಟೆಯಲ್ಲಿ 4,000ಕ್ಕೂ ಹೆಚ್ಚು ಟಿಕೆಟ್ಗಳು ಬುಕ್ ಆಗಿವೆ ಮತ್ತು ಇವತ್ತು ಬುಕ್ ಮೈ ಶೋ ಅಲ್ಲಿ ಟಿಕೆಟ್ ಬುಕ್ ಆಗುವಂತ ಲೆಕ್ಕಾಚಾರ ನೋಡ್ತಾ ಇದ್ರೆ 30ರಿಂದ 35,000 ಟಿಕೆಟ್ಗಳು ಬುಕ್ ಮೈ ಶೋ ಅಲ್ಲಿ ಬುಕ್ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ ಕೂಡ ಇದೆ. ಇದರ ಮಧ್ಯೆ ಡೆವಿಲ್ ಸಿನಿಮಾದಲ್ಲಿ ದರ್ಶನ್ ಅವರ ಈ 2 ಶೇಡ್ ಅನ್ನ ನೋಡಿಕೊಂಡು ತಲೆ ಕಡಿಸ್ಕೊಳ್ತಿದ್ರೆ ಇಷ್ಟು ಚೆನ್ನಾಗಿ ವಿಲನ್ ಪಾತ್ರದಲ್ಲಿ ದರ್ಶನ್ ಅವರು ಆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಹೇಗಾಯ್ತು ಅನ್ನುವಂಥ ಒಂದು ವಿಚಾರ ಇದೀಗ ಪ್ರೇಕ್ಷಕರಿಗೆ ಅಥವಾ ಡಿ ಬಾಸ್ ಅಭಿಮಾನಿಗಳು ತಲೆ ಕಡಿಸ್ಕೊಂಡಿದ್ದಾರೆ. ನಿಜಕ್ಕೂ ದರ್ಶನ್ ಅವರು ಈ ಲೆವೆಲ್ಗೆ ಆಕ್ಟ್ ಮಾಡ್ಲಿಕ್ಕೆ ಸಾಧ್ಯನಾ? ನಿಮ್ಗೆ ದುರ್ಯೋಧನ ಆಗಿರ್ಬೋದು ಅಥವಾ ಸಂಗೊಳ್ಳಿ ರಾಯಣ್ಣ ಪಾತ್ರದಲ್ಲಿ ಅದು ವಿಚಿತ್ರವಾಗಿ ಅಥವಾ ಗಂಭೀರವಾಗಿ ಆಕ್ಟ್ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಆದರೆ ಡೆವಿಲ್ ಸಿನಿಮಾದಲ್ಲಿ ಡೆವಿಲ್ ಆಗಿ ಧನುಷ್ ಆಗಿ ಆಕ್ಟ್ ಮಾಡಿದಂಥ ದರ್ಶನ್ ಅವರ ಅಭಿನಯ ಮತ್ತು ಅದಕ್ಕೆ ಸಿಕ್ಕಂತ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅನ್ನು ನೋಡ್ತಾ ಇದ್ವಿ, ಒಂದ್ಸಲ ಮೈ ಜುಮ್ಮನತೆ ಅಷ್ಟು ಸೊಗಸಾಗಿ ನಟನೆಯನ್ನು ಮಾಡಿದ್ದಾರೆ. ಇನ್ನು ಬೇರೆ ಬೇರೆ ಆಕ್ಟರ್ಗಳಿದ್ದಾರೆ, ರಚನಾ ರೈ ಇದ್ದಾರೆ, ಅಚ್ಯುತ್ ಕುಮಾರ್ ಇದ್ದಾರೆ, ಮಹೇಶ್ ಮಾಂಜ್ರೇಕರ್ ಇದ್ದಾರೆ, ಶರ್ಮಿಳಾ ಮಂಡ್ರೆ ಇದ್ದಾರೆ, ಹುಲಿ ಕಾರ್ತಿಕ್ ಇದ್ದಾರೆ, ಹೀಗೆ ದೊಡ್ಡ ತಾರಾಬಾಳಗವಿದೆ. ಅದರ ಜೊತೆಗೆ ಸೋಬ್ರಾಜ್ ಕೂಡ ಇದ್ದಾರೆ. ಸೋಬ್ರಾಜನ್ನ ಬಕ್ರಾ ಮಾಡುವಂತ ಪೊಲೀಸ್ ಅಧಿಕಾರಿಯನ್ನ ಬಕ್ರಾ ಮಾಡುವಂತ ಪಾತ್ರದಲ್ಲಿ ಕಾಣಿಸಿಕೊಂಡಂತ ಗಿಲ್ಲಿ ನಟ ತೆರೆ ಮೇಲೆ ಇದ್ದಷ್ಟು ಹೊತ್ತು ಜನರನ್ನ ಹೊಟ್ಟೆ ಹುಣ್ಣಾಗಿಸುವಷ್ಟು ನಗಿಸ್ತಾರೆ. ಅವರ ಪಾತ್ರದ ಹೆಸರೇ CBI ಶಂಕರ್ ಅನ್ನುವಂಥ ಪಾತ್ರದಲ್ಲಿ ಆಕ್ಟ್ ಮಾಡಿದ್ರೆ ಅದರ ಫುಲ್ ಫಾರ್ಮ್ ಏನು, ಅದರ ಹಿನ್ನೆಲೆ ಏನು ಎಲ್ಲವೂ ಕೂಡ ನೀವು ಸಿನಿಮಾದಲ್ಲಿ ನೋಡ್ಬೇಕಾಗತ್ತೆ. ಯಾಕಂದ್ರೆ ಬೀಯಿಂಗ್ ರಿವ್ಯೂವರ್ ನಾವು ಅದನ್ನ ಎಳೆಯನ್ನು ಬಿಟ್ಕೊಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಎಂಥ ಒಂದು ಗಂಭೀರ ಸ್ಥಿತಿಯಲ್ಲಿ ಇದ್ಕೊಂಡು ನೀವು ಏನೋ ಯೋಚನೆ ಮಾಡ್ತಾ ಇದ್ರು ಕೂಡ ಗಿಲ್ಲಿ ನಟನ ಹಾವಭಾವ ಮತ್ತು ಅವರ ಡೈಲಾಗ್ ಡೆಲಿವರಿನ ನೋಡ್ತಾ ಇದ್ರೆ ಒಂದು ಕ್ಷಣ ನೀವು ನಗದೇ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಗಿಲ್ಲಿ ಅವರ ವಿಚಾರಕ್ಕೆ ಬರೋದಾದ್ರೆ, ಗಿಲ್ಲಿ ಇದೀಗ ಬಿಗ್ ಬಾಸ್ ಸೀಸನ್ 12 ಗೆಲ್ಲುವಂತ ಒಬ್ಬ ಫೇವರೇಟ್ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು. ಅವರ ಹತ್ರವೂ ಕೂಡ ಯಾರು ಬರ್ಲಿಕ್ಕೆ ಸಾಧ್ಯ ಆಗಿಲ್ಲ, ಅಷ್ಟು ಜನಪ್ರಿಯತೆಯನ್ನು ಪಡ್ಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲೇದೆ ಹವಾ, ಗಿಲ್ಲೇದೆ ಒಂದು ಬಿರುಗಾಳಿ ಅಂತ ಹೇಳ್ಬೋದು. ಯಾವ ಮಟ್ಟಿನ ಗಿಲ್ಲಿ ಈ ಶೋ ಬಿಗ್ ಬಾಸ್ ನಲ್ಲಿ ತನ್ನ ಒಂದು ಆರ್ಭಟವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಅವರ ಹತ್ರ ಕೂಡ ಯಾರು TRP ಬರ್ತಾ ಇರಲಿಲ್ಲ, ಅವ್ರ ಹತ್ರ ಕೂಡ ಜನಪ್ರಿಯತೆಯಲ್ಲಿ ಯಾರು ಕೂಡ ಹತ್ರನೂ ಇಲ್ಲ ಎನ್ನುವಂತ. ಅಂದ್ರೆ ನೀವು ಗಿಲ್ಲಿಗೆ ಒಂದು 80 ಮಾರ್ಕ್ಸ್ ಕೊಟ್ರೆ, ನಂಬರ್ 1 ನಲ್ಲಿ 80 ಮಾರ್ಕ್ಸ್ ಕೊಟ್ರೆ, ನೀವು ಮಿಕ್ಕ ಕಂಟೆಸ್ಟ್ಗಳು 30-40 ತೆಗೆದುಕೊಳ್ಳಿಕ್ಕೂ ಪರದಾಡ್ತಾ ಇದ್ದಾರೆ. ಅಂದ್ರೆ ದೇ ಆರ್ ನಾಟ್ ಇವನ್ ಗಿವಿಂಗ್ ಅ ಕಾಂಪಿಟೇಷನ್ ಟು ದ ಗಿಲ್ಲಿ ಅಂತ ಹೇಳ್ಬೋದು. ಗಿಲ್ಲಿಗೆ ಸ್ಪರ್ಧೆಯನ್ನು ಒಡ್ಲಿಕ್ಕೆ ಯಾವ ಸ್ಪರ್ಧೆ ಹತ್ರ ಕೂಡ ಸಾಧ್ಯ ಆಗ್ತಿಲ್ಲ. ಅದರಲ್ಲಿ ಈಗ ರಜತ್ ಬಂದ್ಕೊಂಡು ಬಿಗ್ ಬಾಸ್ ಅನ್ನೇ ಅಲ್ಲಾಡಿಸ್ತಿದ್ದಾರೆ. ಅಷ್ಟು ಮಟ್ಟಿಗೆ ಗಿಲ್ಲಿ ಎನ್ನುವಂತ ಈ ಹಳ್ಳಿ ಸೊಗಡಿನ ಹಳ್ಳಿ ಮಣ್ಣಿನ ಪ್ರತಿಭೆ ತನ್ನ ಆರ್ಭಟವನ್ನ ಬಿಗ್ ಬಾಸ್ ನಲ್ಲಿ ಮುಂದುವರಿಸಿದ್ದಾರೆ. ಅವರಿಗೆ ದೊಡ್ಡದಂತ ಫ್ಯಾನ್ಸ್ ಫಾಲೋವರ್ಸ್ ಇದೆ. ಹಾಗಾಗಿ ಇದೀಗ ಗಿಲ್ಲಿಗೆ ಮತ್ತೊಂದು ಅವಕಾಶ ನೋಡಿ. ಗಿಲ್ಲಿ ಬಿಗ್ ಬಾಸ್ ಸೀಸನ್ಗೆ ಆಯ್ಕೆಯಾಗುವ ಮೊದಲೇ ಡೆವಿಲ್ ಸಿನಿಮಾವನ್ನ ಪೂರ್ತಿಯಾಗಿ ಮುಗಿಸಿದ್ರು. ಅದೊಂಥರ ಲಕ್ ಅಂತ ಹೇಳ್ಬೋದು. ಗಿಲ್ಲಿ ಅವರಿಗೆ ಡೆವಿಲ್ ಸಿನಿಮಾದಲ್ಲಿ ದರ್ಶನ್ ಅವರ ಎದುರಿಗೆ ಪಾತ್ರ ಮಾಡುವಂತ ಒಂದು ಅವಕಾಶ ಸಿಕ್ತು. ಅಲ್ಲಿಂದ ಗಿಲ್ಲಿ ಅವರ ಒಂದು ಲಕ್ ಚೇಂಜ್ ಅಂತ ಹೇಳ್ಬೋದು. ಗಿಲ್ಲಿ ಅವರಿಗೆ ಪ್ರತಿಭೆ ಇತ್ತು, ಗಿಲ್ಲಿಗೆ ಒಂದು ಟ್ಯಾಲೆಂಟ್ ಇತ್ತು, ಗಿಲ್ಲಿಗೆ ಮಾತಿನ ಒಂದು ಶೈಲಿ ಇತ್ತು, ಎಲ್ಲವೂ ಕೂಡ ಗಿಲ್ಲಿಗೆ ಒಂದು ಪ್ರಾಪರ್ಟಿ ಕಾಮಿಡಿ ಮಾಡುವಂತ ಒಂದು ಟೆಕ್ನಿಕ್ ಇತ್ತು, ಎಲ್ಲವೂ ಹೌದು. ಆದ್ರೆ ಒಂದು ದೊಡ್ಡ ಪರದೆಯಲ್ಲಿ ಮಿಂಚಲಿಕ್ಕೆ, ದೊಡ್ಡದಂತ ಹೆಸರು ಮಾಡ್ಲಿಕ್ಕೆ ಒಂದು ವೇದಿಕೆ ಬೇಕಿತ್ತು. ಆ ವೇದಿಕೆ ಸಿಕ್ಕಿದ್ದು ದರ್ಶನ್ ಅವರ ಡೆವಿಲ್ ಸಿನಿಮಾ ಮುಖಾಂತರ ಅಂತ ಹೇಳ್ಬೋದು. ಹಾಗಾಗಿ ದರ್ಶನ್ ಅವರ ಡೆವಿಲ್ ಸಿನಿಮಾ ಅನೇಕರಿಗೆ ಲೈಫ್ ಕೊಟ್ಟಿದೆ. ಅದರಲ್ಲೂ ಶರ್ಮಿಳಾ ಮಂಡ್ರೆ ಅವರಿಗೆ ಇಲ್ಲೊಂದ್ ಕಡೆ ಮರೆಯಾದ್ರು ಎನ್ನುವಂತ ಹೊತ್ತಲ್ಲಿ ಅವರಿಗೆ ಚಿಕ್ಕ ಪಾತ್ರ ಆದ್ರೂ ಕೂಡ ಚೊಕ್ಕದಾಗೆ ಮಾಡಿ ಒಂದು ಹೆಸರನ್ನ ತಂದುಕೊಡ್ತು. ಜೊತೆಗೆ ರಚನಾ ರಾಯ್ ಎನ್ನುವಂತ ಒಂದು ಹೊಸ ಪ್ರತಿಭೆಗೆ ಇನ್ಮುಂದೆ ಸ್ಯಾಂಡಲ್ವುಡ್ ಮತ್ತು ಇಡೀ ನಮ್ಮ ಸೌತ್ ಇಂಡಿಯಾ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತ ಮಾಡುವಂತ ಎಲ್ಲಾ ಅವಕಾಶ ಕೂಡಿದೆ. ನೀವು ಅಚ್ಯುತ್ ಕುಮಾರ್ ಅವರ ವಿಚಾರಕ್ಕೆ ಬಂದಾಗ ಈಸ್ ಎ ಲೆಜೆಂಡ್ ಇನ್ ಆಕ್ಟಿಂಗ್ ಅಂತ ಹೇಳ್ಬೋದು. ಅದರಲ್ಲಿ ಎರಡನೇ ಮಾತಿಲ್ಲ, ಅವರು ಯಾವ ಸಿನಿಮಾ ಕೊಟ್ಟರು ಕೂಡ ಅದರಲ್ಲೂ ಮುಖ್ಯವಾಗಿ ಈ ಪೊಲಿಟಿಷಿಯನ್ ಆಗಿ ಅಥವಾ ಪೊಲಿಟಿಷಿಯನ್ಗೆ ಬೇಕಾಗುವಂತ ಒಂದು ಬುದ್ಧಿ ಹೇಳಿಕೊಡುವಂತ ಪಾತ್ರ ಇದೆಯಲ್ಲ, ಅಂತ ಪಾತ್ರದಲ್ಲಿ ಅವರು ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ ಮತ್ತು ಅದು ಸೂಕ್ತ ಕೂಡ ಅಂದ್ರೆ ಪರ್ಫೆಕ್ಟ್ ಆಪ್ಟ್ ಕೂಡ ಆಗುತ್ತೆ ಅಂತ ಒಂದು ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಸೋಬ್ರಾಜ್ ಅಂದ ಕೂಡಲೇ ಅದು ಕಾಮಿಡಿ ಮತ್ತು ಸೀರಿಯಸ್ ಎರಡನ್ನೂ ಬ್ಲೆಂಡ್ ಮಾಡುವಂತ ಒಂದು ಪಾತ್ರ, ಅದನ್ನ ಅಚ್ಚುಕಟ್ಟಾಗಿ ಮಾಡ್ತಾರೆ. ಇನ್ನು ಬೇರೆ ಬೇರೆ ವಿಚಾರಕ್ಕೆ ಬಂದಾಗ ವಿನಯ್ ಇದ್ದಾರೆ, ಚಂದು ಇದ್ದಾರೆ, ಎಲ್ಲರೂ ಕೂಡ ಇದೆ. ಆದರೆ
ನೀವು ಗಿಲ್ಲಿಯವರನ್ನ ಡೆವಿಲ್ ಸಿನಿಮಾದಲ್ಲಿ ನೋಡಿದಷ್ಟು ಕ್ಷಣ ನಿಮಗೆ ಮತ್ತೆ ಮತ್ತೆ ಗಿಲ್ಲಿಯವರು ಬರಬೇಕು ಅನ್ನೋ ಅನ್ಸುತ್ತೆ. ಅದಕ್ಕೆ ಮುಖ್ಯವಾದ ಕಾರಣ ಡೆವಿಲ್ ಸಿನಿಮಾದಲ್ಲಿ, ಅದರಲ್ಲಿ ದರ್ಶನ್ ಅವರ ಡೆವಿಲ್ ಸಿನಿಮಾದಲ್ಲಿ ಅವರಿಗೆ ಪಾತ್ರ ಸಿಕ್ತು. ಅದಾದ ನಂತರ ಗಿಲ್ಲಿಯ ಲಕ್ಕೇ ಬದಲಾಯ್ತು ಅಂತ ಹೇಳ್ಬೋದು. ಗಿಲ್ಲಿ ಅವರಿಗೆ 3-4 ತಿಂಗಳ ಹಿಂದೆ ಅವರಿಗೆ ಅಗ್ರಿಮೆಂಟ್ ಕೂಡ ಆಗಿತ್ತು, ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ಬರುವಂತೆ ಕೂಡ ಅಗ್ರಿಮೆಂಟ್ ಕೂಡ ಆಗಿತ್ತು ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ಇದೀಗ ಗಿಲ್ಲಿ ಅವರು ಬಿಗ್ ಬಾಸ್ ನಲ್ಲಿ ಮಾಡಿದಂತ ಹವಾ ಅಥವಾ ಅವರು ಆಕ್ರಮಿಸಿದಂತ ರೀತಿ ಇಡೀ ಕರ್ನಾಟಕ ಗಿಲ್ಲಿ ಗೆಲ್ಬೇಕು ಎನ್ನುವಂತ ಮಾತಾಡ್ತಾ ಇದೆ. ಅದಕ್ಕೆ ಮುಖ್ಯವಾದ ಕಾರಣ ಗಿಲ್ಲಿಗೆ ಒಂದು ಅದೃಷ್ಟದ ಬಾಗಿಲನ್ನ ತೆರೆಕೊಟ್ಟದ್ದು ಅದ್ಯಾವುದಂದ್ರೆ ಡೆವಿಲ್ ಸಿನಿಮಾ. ನೀವು ಬೇರೆ ಬೇರೆ ಸಿನಿಮಾಗಳು ನಟಿಸಬಹುದಾದ್ರೆ ಇಡೀ ನಮ್ಮ ಕರ್ನಾಟಕ, ಇಡೀ ನಮ್ಮ ದೇಶದಲ್ಲಿ ಅತ್ಯಂತ ಫ್ಯಾನ್ಸ್ ಅನ್ನ ಹೊಂದಿರುವಂತ, ಜಾಸ್ತಿ ಫ್ಯಾನ್ಸ್ ಅನ್ನು ಹೊಂದಿರುವ ನಟನ ಸಿನಿಮಾದಲ್ಲಿ ನಿಮಗೆ ಚಾನ್ಸ್ ಸಿಗಬೇಕು ಅಥವಾ ನಂಬರ್ 1 ನಟನ ಸಿನಿಮಾದಲ್ಲಿ ನಿಮಗೆ ಚಾನ್ಸ್ ಸಿಗಬೇಕು ಅಂದ್ರೆ ಅದು ಯಾವುದೋ ಒಂದು ಪುಣ್ಯದ ಕಾರ್ಯವಾಗಿರುತ್ತೆ. ಹಾಗಾಗಿ ದರ್ಶನ್ ಅವರ ಡೆವಿಲ್ ಸಿನಿಮಾದಲ್ಲಿ ಚಾನ್ಸ್ ಸಿಕ್ತು. ಅದಾದ ನಂತರ ಬಿಗ್ ಬಾಸ್ ಬಂದ್ರು, ಬಿಗ್ ಬಾಸ್ ನಲ್ಲಿ ಲೆಕ್ ಕುಲಾಯಿಸ್ತು. ಇದೀಗ ಡಬಲ್ ಧಮಾಕ ಅಂತ ಹೇಳ್ಬೋದು. ಈಗ ಗಿಲ್ಲಿಯನ್ನ ಬಿಗ್ ಬಾಸ್ ಮನೆಯಲ್ಲೂ ಕೂಡ ನೋಡ್ಕೊಂಡು ಅಥವಾ ಜನ ಅವ್ರನ್ನ ಪ್ರೀತಿ ಮಾಡ್ತಿದ್ದಾರೆ. ಅವರಿಗೆ ಟಿಆರ್ಪಿ ಮೇಲೆ ಟಿಆರ್ಪಿ ಬರ್ತಿದೆ, ಅವರ ಜನಪ್ರಿಯತೆ ಉತ್ತುಂಗಕ್ಕೇರಿದೆ. ಜೊತೆಗೆ ಡೆವಿಲ್ ಸಿನಿಮಾ ಕೂಡ ಒಂದ್ ಕಡೆ ದರ್ಶನ್ ಅವರ ಡೆವಿಲ್ ಸಿನಿಮಾದಲ್ಲಿ ನಟನೆ ಮಾಡಿ ಹೊರಗಡೆ ಜನಪ್ರಿಯರಾಗ್ತಿದ್ರೆ, ಅಂದ್ರೆ ಈ ದೊಡ್ಡ ಪರದೆಯ ಮೇಲೆ ಜನಪ್ರಿಯರಾಗ್ತಿದ್ರೆ. ಜೊತೆಗೆ ಗಿಲ್ಲಿ ಬಿಗ್ ಬಾಸ್ ನಲ್ಲಿ ಆಟ ಆಡ್ಕೊಂಡು ಜನರನ್ನ ಮನರಂಜನೆ ಮಾಡ್ತಾ ಮನೆ ಮಂದಿಗೆ ಅದರಲ್ಲೂ ಸ್ಮಾಲ್ ಸ್ಕ್ರೀನ್ ನಲ್ಲಿ ಜನಪ್ರಿಯರಾಗ್ತಿದ್ರೆ, ಒಂದೇ ಸಮಯದಲ್ಲಿ ದೊಡ್ಡ ಪರದೆ ಮತ್ತು ಚಿಕ್ಕ ಪರದೆಯಲ್ಲಿ ಎಂಗೇಜ್ ಆಗಿರುವಂತ ಒಬ್ಬ ನಟ ಅಥವಾ ಒಬ್ಬ ಅಪ್ಕಮಿಂಗ್ ಹೀರೋ ಅಂದ್ರೆ, ಅಪ್ಕಮಿಂಗ್ ಸ್ಟಾರ್ ಅಂದ್ರೆ ಅದು ಗಿಲ್ಲಿ ನಟ ಅಂತ ಹೇಳ್ಬೋದು. ಅದಕ್ಕೆ ಮುಖ್ಯವಾದಂತ ಕಾರಣ ಡೆವಿಲ್ ಸಿನಿಮಾದಲ್ಲಿ ಅವಕಾಶ ಸಿಕ್ಕ ನಂತರ ಗಿಲ್ಲಿ ಅವರ ಲಕ್ಕೇ ಬದಲಾಯ್ತು ಅಂತ ಹೇಳ್ಬೋದು. ಒಂದ್ ಕಡೆ ಡೆವಿಲ್ ಸಿನಿಮಾ ಶೂಟಿಂಗ್ ಆಗ್ತಿತ್ತು, ಅವರ ಪಾತ್ರವನ್ನು ಮಾಡ್ಕೊಂಡು ಬಂದ್ರು. ಅದಾದ ನಂತರ ಇಲ್ಲಿ ಹೊರಗಡೆ ಬಂದು ಯಾವುದೇ ಅವಕಾಶ ಇಲ್ಲ ಅನ್ನುವಾಗ ಮತ್ತೆ ಅವರಿಗೆ ಕೈ ಹಿಡಿದಿದ್ದು ಬಿಗ್ ಬಾಸ್ ಎನ್ನುವಂತ ಕಾರ್ಯಕ್ರಮ. ಇನ್ನು ಮುಂದೆ ಗಿಲ್ಲಿ ಕಪ್ಪನ್ನ ಗೆದ್ಕೊಂಡು, ಬಿಗ್ ಬಾಸ್ ಕಪ್ಪನ್ನ ಗೆದ್ಕೊಂಡು ಬಂದ ನಂತರ ಅವರ ಜನಪ್ರಿಯತೆ ಡಬಲ್ ಆಗುತ್ತೆ. ಒಂದ್ ಕಡೆ ದರ್ಶನ್ ಅವರ ಡೆವಿಲ್ ಸಿನಿಮಾ ಭರ್ಜರಿಯಾಗಿ ಓಡ್ತಾ ಇರುತ್ತೆ, ಅಥವಾ ಆ ಡೆವಿಲ್ ಸಿನಿಮಾದ ಓಟ ನಿಂತರೂ ಕೂಡ ಜನಪ್ರಿಯತೆ ಮಾತ್ರ ಕಡಿಮೆ ಆಗಲ್ಲ. ಯಾಕಂದ್ರೆ ದರ್ಶನ್ ಅವರ ಒಂದು ಸೆಲೆಬ್ರಿಟಿಯ ಆ ತಂಡವೇ ಆಗಿದೆ. ಗಿಲ್ಲಿ ಹೊರಗೆ ಬಂದಂತ ಗಿಲ್ಲಿಯನ್ನ ಡಿ ಬಾಸ್ ಫ್ಯಾನ್ಸ್ಗಳು ಹೊತ್ತು ಮೆರೆಸ್ತಾರೆ. ಯಾಕಂದ್ರೆ ಗಿಲ್ಲಿ ಕೂಡ ಡೆವಿಲ್ ಸಿನಿಮಾದಲ್ಲಿ ಪಾತ್ರ ಮಾಡಿದ್ದಾನೆ ಮತ್ತು ಗೆಲುವಿಗೆ ಪ್ರಮುಖ ಕಾರಣವಾಗಿದ್ದಾರೆ. ಹಾಗಾಗಿ ಗಿಲ್ಲಿಗೆ ಡಿ ಬಾಸ್ ಫ್ಯಾನ್ಸ್ ಮತ ಹಾಕ್ತಾರೆ, ಗಿಲ್ಲಿಯನ್ನು ಗೆಲ್ಸ್ಕೊಂಡು ಬರ್ತಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ಗಿಲ್ಲಿಯನ್ನ ಡೆವಿಲ್ ಸಿನಿಮಾದಲ್ಲಿ ನೋಡಿ ನಕ್ಕಂತ ಅಥವಾ ಅವರ ಮನರಂಜನೆಯನ್ನು ನೋಡಿದಂತ ಡಿ ಬಾಸ್ ಫ್ಯಾನ್ಸು ಇದೀಗ ಪರೋಕ್ಷವಾಗಿ ಅಥವಾ ನೇರವಾಗಿ ಗಿಲ್ಲಿಯನ್ನ ಗೆಲ್ಸ್ಕೊಂಡೇ ಬರ್ತಾರೆ ಅನ್ನೋದ್ರಲ್ಲಿ ಯಾವುದೇ ಮಾತಿಲ್ಲ. ಯಾಕಂದ್ರೆ ನಿನ್ನೆ ಬಂದಂತ ಅನೇಕ ಅಭಿಮಾನಿಗಳು, ಗಿಲ್ಲಿಯ ಫ್ರೆಂಡ್ಸ್ ಕೂಡ ಬಂದಿದ್ರು ಡೆವಿಲ್ ಸಿನಿಮಾವನ್ನ ನೋಡ್ಲಿಕ್ಕೆ. ಅವರು ಕೂಡ ಹೇಳ್ತಾ ಇದ್ರು, ಇಲ್ಲ ಗಿಲ್ಲಿ ಕೂಡ ನಮ್ಮ ಸ್ನೇಹಿತ, ಗಿಲ್ಲಿ ಇಲ್ಲಿ ಆಕ್ಟ್ ಮಾಡಿದ್ದೇನೆ ಅಂತ ಕಾರಣಕ್ಕೆ ನಾನು ನೋಡ್ತಾ ಇದ್ದೇನೆ, ಜೊತೆಗೆ ಅವರನ್ನ ಸಪೋರ್ಟ್ ಮಾಡ್ಬೇಕು ಅಂತ ಮಾತನ್ನು ಕೂಡ ಹೇಳ್ತಾ ಇದ್ರು. ಇವೆಲ್ಲವನ್ನು ನೋಡ್ತಿದ್ರೆ ಡೆವಿಲ್ ಸಿನಿಮಾದಲ್ಲಿ ಕುಲಾಯಿಸಿದಂತ ಲಕ್ ಇದೀಗ ಬಿಗ್ ಬಾಸ್ ತನಕ ಬಂದು ನಿಂತಿದೆ ಮತ್ತು ಬಿಗ್ ಬಾಸ್ ಗೆಲ್ಲುವಂತ ಪ್ರಮುಖ ಕಂಟೆಸ್ಟೆಂಟ್ ಅಂತ ಇದೀಗ ಜನರೇ ಮಾತನಾಡ್ಕೊಳ್ತಿದ್ದಾರೆ. ಇದಕ್ಕೆಲ್ಲ ಪ್ರಮುಖವಾದಂತ ಕಾರಣ ಅದೇನೆಂದ್ರೆ ಗಿಲ್ಲಿಗೆ ಡೆವಿಲ್ ಸಿನಿಮಾದಲ್ಲಿ ಸಿಕ್ಕಂತ ಒಂದು ಚಾನ್ಸ್ ಅಂತ ಹೇಳ್ಬೋದು. ಆ ಚಾನ್ಸ್ ಇಂದ ಅವರ ಅದೃಷ್ಟ ಬಾಗ್ಲವೇ ಇದೀಗ ತೆರೆದು ನಿಂತಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇದೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.